ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ
ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಬಂಧನವಾಗಿರುವಂತದ್ದು ದಾವಣಗೆರೆ ವಿದ್ಯಾನಗರ ಪೊಲೀಸರಿಂದ ಬಂಧನವಾಗಿದೆ. ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದವಾಗಿತ್ತು, ನೂಕಾಟ ತಳ್ಳಾಟ ಕೂಡ ಆಗಿತ್ತು. ಫ್ಲೆಕ್ಸ್ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ, ಅದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ಸತೀಶ್ ಪೂಜಾರಿ ಪ್ರಚೋದನೆ ನೀಡಿದ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ಬಂಧನವಾಗಿದೆ. ಇನ್ನು ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ಒಂದು ಸಾಕಷ್ಟು ನೂಕಾಟ ತಳ್ಳಾಟ ಆಗಿತ್ತು. ಫ್ಲೆಕ್ಸ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನೆ ನೀಡಿರತಕ್ಕಂಥ ಆರೋಪ ಹಿನ್ನೆಲೆ ಸತೀಶ್ ಬಂಧನವಾಗಿದೆ. ಠಾಣೆ ಮುಂದೆ ಹಿಂದೂ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡ ಸತೀಶ್ ಪೂಜಾರಿ ಅವರ ಬಂಧನವಾಗಿದೆ. ದಾವಣಗೆರೆಯಲ್ಲಿ ನಿನ್ನೆ ವಿದ್ಯಾನಗರ ಪೊಲೀಸರಿಂದ ನೂಕಾಟ ತಳ್ಳಾಟವಾಗಿತ್ತು. ಈ ಕುರಿತು ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಅಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತಾ ಇತ್ತು. ಆಮೇಲೆ ಬಿಗಿಯುವ ವಾತಾವರಣ ಕೂಡ ಇತ್ತು. ಆಮೇಲೆ ಪೊಲೀಸರು ಬಂದು ಒಂದು ಗುಂಪುಗಳನ್ನ ಚದುರಿಸಿ ಶಾಂತವಾಗಿ ತಿಳಿಗೊಳಿಸಿದ್ರು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಪೂಜಾರಿನ ಬಂಧಿಸಿದ್ದಾರೆ, ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ.